ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಮಂಡೇ ಐತಿ, ನಿನ್ನೆ ಸಂಡೇ ಮುಗೀತು. ಇವತ್ತು ಇಷ್ಟೊತ್ತನೇ ಎದ್ದು ಕಸ ಪರಿಸಿ ಆಮೇಲೆ ದೇವ್ರ ಪೂಜಾನೂ ಆಯಿತು. ಚಿನ್ನೂ ಸ್ಕೂಲಿಗೆ ಕಳಿಸಿದ ನೋಡ್ರಿ. ಕಳಿಸಿ ಇವಾಗ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಎಲ್ಲ ಮುಗಿದ್ಮ್ಯಾಗ ಒಂದು ಫಂಕ್ಷನ್ ಐತೆ ನೋಡ್ರಿ ರಿಲೇಟಿವ್ಸ್ ಒಳಗೆ. ಅಂದ್ರೆ ನಮ್ಮ ನೆಗ್ಯಾನ್ ಜ್ಯೋತಿ ಅಕ್ಕದಲ್ಲ, ಅವ್ರು ಚಿಕ್ಕಮ್ಮಂದು ಕುಬ್ಸ ಆಯ್ತು ನೋಡ್ರಿ. ಅಲ್ಲಿಷ್ಟು ಹೋಗ್ಬೇಕು. ಹಾಗೆ ನಮ್ಮ ಏರಿಯಾ ಒಳಗೆ ಒಂದು ಇದು ಫಂಕ್ಷನ್ ಐತೆ ನೋಡ್ರಿ. ಅಲ್ಲಿ ತೊಟ್ಲ ನಾಮಕರಣ ಐತಿ. ಎರಡೂ ಕಡೆ ಹೋಗಿ ಅಟೆಂಡ್ ಆಗ್ಬೇಕಂತ ಮಾಡಿ ನೋಡಿ ಏನೇನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಜೊತೆ ಶೇರ್ ಮಾಡ್ಕೊತೀನಿ. ಬರೀ ಈಗ ನಾಷ್ಟಕ್ಕೆ ದೋಸೆ ಮಾಡೈತೆ ನೋಡ್ರಿ. ಚಿನ್ನಗೆ ಇಷ್ಟು ಹಾಕಿ ಕಳಿಸೈತಿ. ಈಗ ನಾವೆಷ್ಟು ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ದೋಸೆ ಹಾಕಾಕತ್ತೀನಿ ನೋಡ್ರಿ. ನಾಷ್ಟಕ್ಕೆ ದೋಸೆ ಹಾಕ್ಕೊಂಡೀನಿ. ಈ ಕಡೆ ಹಾಲು ಕಸಕ್ಕೆ ಇಟ್ಟಿನಿ. ಆಮೇಲೆ ಅಲ್ಲ ಹಂಗೆ ಚಾನು ಇಟ್ಟು ನೋಡ್ರಿ. ಯಾಕಂದ್ರೆ ಲೇಟ್ ಆಗತ್ತೆ ಅಂತೇಳಿ ನೋಡ್ರಿ. ನಾ ಬಟ್ಟೆ ತೊಳಿಬೇಕು. ಇಷ್ಟು ಬಟ್ಟೆ ಇದಾವೆ. ಎಲ್ಲರೂ ಹೋಗ್ಯಾರ. ಇಷ್ಟು ಬಟ್ಟೆ ತೊಳ್ಕೊಂಬರ್ಬೇಕು. ಬಟ್ಟೆ ತೊಳ್ಕೊಂಡು ಕೂಪ್ಸಕ್ಕೆ ಹೋಗಿ ನೋಡ್ರಿ ರೆಡಿಯಾಗಿ. ಬರೀ ಪಟ್ ನಾಷ್ಟ ಮಾಡೋಮಂತೀಗ ನೋಡ್ರಿ. ಹೋಗಿ ಬಟ್ಟೆ ಎಲ್ಲ ತೊಳ್ಕೊಂಬಂದೆ. ಬಟ್ಟೆ ಭಾಳ ಇದ್ದು ನೋಡ್ರಿ. ಇವತ್ತು 2 ಬಕೆಟ್ ಇದ್ದು. ಫಂಕ್ಷನ್ಗೆ ಎಲ್ಲರೂ ಹೋದ ಮುದ್ದಾಗ ಮನ್ಯಾಗ ಬಟ್ಟೆ ಜಾಸ್ತಿ ಹಾಕಿರ್ತಾರೆ ನೋಡ್ರಿ. ಒಂದು ಧನುಷು ಎಷ್ಟು ಹಾಕಿದ್ರು, ಮನೆಯವ್ರು ಹಾಕಿದ್ರು. ಬಟ್ಟೆ ತೊಳ್ಕೊಂಬಂದಿನಿ. ಬರೀ ಪಟ್ ಕುಬ್ಸಕ್ಕೂ ಹಾಕ ರೆಡಿ ಆಗಮಂತ. ಫೈನಲ್ ಆಗಿ ಸರಿ ಹಾಕ್ಕೊಂಡು ರೆಡಿಯಾಗಿ ನೋಡ್ರಿ ಈ ಥರ. ಬರೀ ಹೋಗಮ್ಮ. ಈಗ 12 ಗಂಟೆ ಆಗೇ ಬಿಡ್ತು. ಜಲ್ದಿ ಹೋಗ್ಬೇಕು ಅನ್ಕೊಂಡು ಬಟ್ ಟೈಮ್ ಆಯ್ತು ನೋಡ್ರಿ. ಕವಿತಾ ನಾನು ಹೊಂಟಿವಿ. ಎಲ್ಲರೂ ಸೇರಿ ಹೋದೀಗ ಆಲ್ರೆಡಿ. ಶಿಲ್ಪ ಅದು ಮತ್ತು ನಮ್ಮ ಏರಿಯಾ ಒಳಗೂ ಹೇಳಿದ್ರು ನೋಡ್ರಿ. ಎಲ್ಲರೂ ಸೇರಿ ಹೋಗ್ಯಾರ ಅವ್ರಿಗೆ. ನಾನು ಕವಿತಾ ಆಮೇಲೆ ಹರ್ಷ ಕೂಡ ಹೊಂಟಿ ನೋಡ್ರಿ. ಶೀಜುನ ಒಬ್ಬಕ್ಕಿನೇ ಮನೆ ಬಿಟ್ಟು ಹೊಂಟೀನಿ. ಶೀಜು ಯಾಕೋ ಊಟನೇ ಮಾಡೋದು ಈಗ. ಬರೀ ಟೈಮ್ ಆಯ್ತು. ಮಾಡಿ ಡ್ಯೂಟಿಗೆ ಹೋಗ್ಬೇಕು. ಬಂದ್ವಿ ನೋಡ್ರಿ ಈಗ ಹಾಲಿಗೆ. ಪವನ್ ಮತ್ತು ಸರೋಜಾ ಸೀಮಂತ ಕಾರ್ಯಕ್ರಮ ಇದೆ ನೋಡ್ರಿ. ಇಲ್ಲಿ ಸಿದ್ದೇಶ್ವರ ಸಭಾಭವನ ಇದ್ಲ ಇಲ್ಲೇ ಇಟ್ಟಿದ್ರು ನೋಡ್ರಿ ಫಂಕ್ಷನ್. ಲಾಸ್ಟ್ ಟೈಮ್ ಮ್ಯಾರೇಜ್ ಅಲ್ಲೇ ಸುಭಾಶ್ರೀ ಒಳಗಾಗಿತ್ತು. ಇಲ್ಲಿ ಶ್ರೀಮಂತ ಕಾರ್ಯಕ್ರಮ ಇಟ್ಟಿದ್ರು ನೋಡ್ರಿ. ಇಲ್ಲ ಡೆಕೋರೇಷನ್ ನೋಡಿ. ಸ್ಟಾರ್ಟಿಂಗಿಗೆ ಗಣಪತಿ ದರ್ಶನ ತೊಗೊಂಡು ಒಳಗಡೆ ಅರ್ಶಿನ ಕುಂಕುಮ ತೊಗೊಂಡು ಎಂಟ್ರಿ ಹಾಕತ್ತೀವಿ ನೋಡ್ರಿ. ಬರೀ ಇವತ್ತಿನ ಫಂಕ್ಷನ್ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಂತ. ಇನ್ನೂ ಏನು ಫಂಕ್ಷನ್ ಸ್ಟಾರ್ಟ್ ಆಗಿದ್ದಿಲ್ಲ ನೋಡ್ರಿ. ನಾವು ಹೋದಾಗ ನೋಡಿ ಎಲ್ಲ ಡೆಕೋರೇಷನ್ ಎಲ್ಲ ಎಷ್ಟು ಮಸ್ತ್ ಆಗೈತಿ. ಮಸ್ತ್ ಲುಕ್ ಆಗಿತ್ತು ನೋಡ್ರಿ. ಇನ್ನೂ ಸರ್ವಕ್ಕ ಬಂದಿಲ್ಲ ನೋಡ್ರಿ. ಇನ್ಮ್ಯಾಗ ಬರ್ತಾರೆ. ನಾ ಎಲ್ಲ ಲೇಟ್ ಆಗೈತಿ. ನಾವು ಹೋಗಿದ್ದೆ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಬಟ್ ಇನ್ನೂ ಅವ್ರು ಬಂದಿದ್ದಿಲ್ಲ ನೋಡ್ರಿ. ನನ್ನ ಡ್ಯೂಟಿ ಇತ್ತಲ್ಲ, ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಫಂಕ್ಷನ್ ಏನೂ ಸ್ಟಾರ್ಟ್ ಆಗಿದ್ದಿಲ್ಲ. ಹಾಗಾಗಿ ಬಂದು ಎಲ್ಲರೂ ವೆಯ್ಟ್ ಮಾಡಾಕತ್ತಿದ್ವಿ ನೋಡ್ರಿ. ನಮ್ಮ ರಿಲೇಟಿವ್ಸು ಇನ್ನೂ ಬರಾಕತ್ತಿದ್ರು. ಆಮೇಲೆ ನಮ್ದು ಶಿಲ್ಪ ಅದೆಲ್ಲ ಬಂದು ಕೂತಿದ್ರು ನೋಡ್ರಿ. ಅವ್ರು ಮುಂದೆ ಆಟೋದಾಗ ಬಂದಿದ್ರು. ನಾವು ಹಿಂದೆ ಬಂದ್ವಿ ನೋಡ್ರಿ. ಈಗ ಸರ್ವಕ್ಕ ಎಂಟ್ರಿ ಹಾಕತ್ತಾರ. ಹಾಗೆ ಅಲ್ಲಿ ಸಾಂಗು ಹಾಡಾಕತ್ತಾರ ನೋಡ್ರಿ. ಹಾಡಾಡ್ಕೋತ ಅಕ್ಕನೂ ಬರಾಕತ್ತಾರ ನೋಡ್ರಿ ಈಗ ಸರ್ವಕ್ಕ. ಬರ್ರಿ ಕಂಟಿನ್ಯೂ ಆಗಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ. ಈಗ ನೋಡ್ರಿ ಲಕ್ಷ್ಮಿ ಆಮೇಲೆ ನವ್ಯ ಕೂಡಿ ಶ್ರೀಗಂಧದ ಗೊಂಬೆ ಸಾಂಗ್ ಹಾಡಕತ್ತಾರ ನೋಡ್ರಿ. ಇಬ್ರು ಸೇರಿ ಇಬ್ರು ಗಾನ್ಬನಕ್ಕೆ ಹೋಗ್ತಾರ ನೋಡ್ರಿ ಸಂಗೀತ ಕಲಿಯಾಕ. ಇನ್ನೂ ಕಲಿಯಾಕತ್ತಾರ. ಸ್ಟೂಡೆಂಟ್ ಅದಾರ. ಟ್ರೈ ಮಾಡಾಕತ್ತಾರ ನೋಡ್ರಿ. ಅದು ನೋಡು ಬರ್ರಿ. ಈಗ ಏನು ಕಾಪರೇಟ್ ಆಗತ್ತ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಫಾಸ್ಟ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಅಡ್ಜಸ್ಟ್ ಮಾಡಿಕೊಡ್ರಿ. ಬರ್ರಿ ಯಾವ ಥರ ಸಾಂಗ್ ಆಡ್ತಾರಂತ ನೋಡು. ಮತ್ತು ಲಕ್ಷ್ಮೀ ನವ್ಯ
ಸರೋಜಾ ಮೇಡಮ್. ಸೌಮ್ಯ ಸ್ವಭಾವದವರು, ಸರಳ ಜೀವನದವರಿಗೆ ಅವರೇ ಅಪರೂಪದ ಸೌಂದರ್ಯ ದೇವತೆಯವರು. ರವಿವರ್ಮನ ಕುಂಚದ ಮೃದು ಮನಸ್ಸಿನ ನಿಷ್ಕಲ್ಮಶ ಹೃದಯದವರು, ಓಂಕಾರ ನಾದಮೂರ್ತಿ ಕೋಗಿಲಿಯ ಧ್ವನಿಯವರು, ಜಾನಕಿಯ ಗುಣದವಳು, ತಾಯಿಯ ಮನದವಳು. ಅವರೇ ನನ್ನ ಸರೋಜಾ ಮೇಡಮ್. ಇವತ್ತು ಈ ಲೇಖಕಿಯ ಲೇಖನಿ ಹರಿಯುತ್ತಿದೆ ಎಂದರೆ ಇವರೇ ಕಾರಣ. ನನ್ನ ಗುರುಗಳು ನನ್ನ ಬದುಕಿಗೆ ದಾರಿದೀಪವಾಗಿ ನಿಂತರು. ಗುರುಗಳಿಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸಿದರೂ ಸಾಲದು. ನಿಮ್ಮ ಬಗ್ಗೆ ಬರೆಯಲು ಸಾಲುತ್ತಿಲ್ಲ ಪದಗಳಿಗೆ. ಗುರುಗಳೇ, ಎಷ್ಟು ಹೇಳಿದರೂ ನಿಮಗೆ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಗುರುಮಾತ, ನನ್ನ ಬರವಣಿಗೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಧನ್ಯವಾದ. ಅವಿ ನೋಡ್ರಿ ಗುರುಗಳ ಬಗ್ಗೆ ಯಾವ ಥರನೂ ವರ್ಣನೆ ಮಾಡಿದ್ಲು ಅಂದರೆ ಸರ್ವಕ್ಕನ ಕೈ ಕಲ್ತಾ ನೋಡ್ರಿ ಕವಿ. ಹಾಗಾಗಿ ಸರ್ವಕ್ಕನ ಬಗ್ಗೆ ಸರೋಜಾ ಅನ್ನೋ ಹೆಸರಲ್ಲಿ ಎಷ್ಟು ಚಂದ ವರ್ಣನೆ ಮಾಡಲ್ಲ ಅದನ್ನ ಹೆಸರು ಪೂರ್ಣವಾಗಿ. ಸಾನೇ ಸ್ವಂತ ಬರ್ದ ಅಂತ ಮಸ್ತಾಗಿತ್ತು ನೋಡ್ರಿ. ಬರೀ ಈಗ ಫಂಕ್ಷನು ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನೋಡ್ರಿ ಸ್ವಾಮಿಗಳದೆಲ್ಲ ಬಂದಾರ. ಬರೀ ಫಂಕ್ಷನ್ ಅಟೆಂಡ್ ಮಾಡೋ ಮತ್ತೆ ಈಗ ಕಂಟಿನ್ಯೂ. ಅವಾಗಿನ ಹಾಡುಗಳು ಅರ್ಥನೇ ಒಂಥರ ಚಂದ ನೋಡ್ರಿ ಕೇಳೋಕ್ಕೆ. ಅರ್ಥಪೂರ್ಣವಾಗಿರ್ತಾವೆ ನೋಡ್ರಿ ಹಾಡುಗಳೆಲ್ಲ. ಅವಾಗಿನ ಸೋಬಾನ ಪದ ಆಗಲಿ ಯಾವುದೇ ಆಗಲಿ. ಹಂಗಾಗಿ ಇಷ್ಟೋ ಥರ ನೋಡ್ರಿ ಒಬ್ಬರ ಕಡೆ ಹಾಡು ಆಡಿಸಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಈಗ ಅನ್ನ ಅತ್ತಿಗೆ ಏನು ಅರ್ಶಿನ ಕುಂಕುಮ ಕೊಡಕತ್ತಾರಲ್ಲ ಅವ್ರು ಸರ್ವಕ್ಕನ ಅನ್ನ ಅತ್ತಿಗೆಗಳು ನೋಡ್ರಿ. ಇಬ್ಬರು ಅನ್ನ ವೈನಿಗಳು ನೋಡ್ರಿ. ಅವ್ರು ಏನೈತಿ ತವ್ರ ಮನೆ ಕಡೆಯಿಂದ ಏನು ಚಾಜ ಮಾಡೋದಿರ್ತಲ್ಲ ಅದನ್ನೆಲ್ಲ ಮಾಡಾಕತ್ತಾರ ನೋಡ್ರಿ. ಹಾಗೆ ಕಂಟಿನ್ಯೂ ಆಗಿ ನೋಡುವಂತ.
ಫಂಕ್ಷನ್ ಎಲ್ಲ ಮುಗೀತು ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಬಂದು ಹೋದ್ರು. ಇಷ್ಟೋ ತನಕ ಗದ್ದಲ ಐತಂತೆ ನಾವು ಅಲ್ಲೇ ವೆಯ್ಟ್ ಮಾಡಾಕತ್ತಿದ್ವಿ. ಎಲ್ಲರೂ ಎದ್ದೋದ್ಮೇಲೆ ಮತ್ತೆ ಲಾಸ್ಟಿಗೆ ಬಂದೆ ನೋಡ್ರಿ. ಯಾಕಂದ್ರೆ ಮತ್ತೆ ನಾನು ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಈಗ ನೆಕ್ಸ್ಟ್ ಆಲ್ರೆಡಿ ಟೈಮ್ 2 ಗಂಟೆ ಆಗಕ್ಕೆ ಬಂತು. ಹಾಗಾಗಿ ಫಸ್ಟ್ ಭೇಟಿ ಆಗಿಬಿಟ್ಟು ಮತ್ತು ನಾನು ಹೋದ್ರಾಯ್ತು ಅಂತೇಳಿ ಎಲ್ಲರೂ ಸೇರಿ ಬಂದು ನೋಡ್ರಿ. ಫೋಟೋಸ್ ತೆಗೆಸ್ಕೊಂಡು ಅವ್ರಿಗೆ ವಿಶ್ ಮಾಡಿಬಿಟ್ಟು ಹೋದ್ರಾಯ್ತು ಅಂತೇಳಿ ಮತ್ತೆ ಇಲ್ಲಿ ಮುಗಿಸ್ಕೊಂಡು ಊಟ ಮಾಡಿ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ನೋಡ್ರಿ. ಆಲ್ರೆಡಿ 2 ಗಂಟೆ ಆಗಿದೆ ಅಂತ ಹೇಳಿದ್ರೆ ನೋಡ್ರಿ. ಎಲ್ಲರೂ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡಿವಿ. ಅವ್ರಿಗೆ ವಿಶ್ ಮಾಡಿಬಿಟ್ಟು ಊಟಕ್ಕೆ ಬಂದು ನೋಡ್ರಿ. ಇಲ್ಲಿ ಜ್ಯೋತಿ ಅಕ್ಕನ ಓಡಾಡಕತ್ತಿದ್ಲು ನೋಡ್ರಿ ಫಂಕ್ಷನ್ ಒಳಗೆ. ಬರೀ ಈಗ ಊಟ ಮಾಡ್ಕೊಳ್ಳೋ ಯಾವ್ದು ಏನೆಲ್ಲ ಮಾಡ್ಸ್ಯಾರ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾವು ಊಟ ಮಾಡ್ತೀವಂತ. ಈಗ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನೋಡ್ರಿ, ಮಾತಾಡ್ಸಾಕತ್ತಿದ್ರು ನೋಡ್ರಿ. ಈಗ ಅಡುಗೆ ಏನೆಲ್ಲ ಮಾಡ್ಸ್ಯಾರಂತ ಮಸ್ತ್ ಮಾಡಿಸಿದ್ರು ನೋಡ್ರಿ. ಸ್ವೀಟ್ ಮಾಡಿಸಿದ್ರು, ಬಾಸುಂದಿ ಮಾಡಿಸಿದ್ರು, ಆಮೇಲೆ ಬದ್ನಿಕಾಯಿ ಅಡುಗಾಯಿ ಮಾಡಿದ್ರು, ಪನ್ನೀರು, ಚಪಾತಿ, ಪರೋಟ, ಬಾಲುಷಾ, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಇದು ಮಾಡಿದ್ರು ನೋಡ್ರಿ. ಸಲಾಡೆಲ್ಲ ಇಟ್ಟಿದ್ರು. ನಾನು ಸ್ವಲ್ಪ ಊಟ ಮಾಡಾಕತ್ತೀವಿ. ಬರೀ ಎಲ್ಲರೂ ಊಟ ಮಾಡೋವಂತ ನಮ್ಮ ಜೊತೆ ನಿಮಗೂ ನೋಡಲಿ. ವಿರಾಟ್ನ ಊಟ ಮಾಡಾಕ ಹೋಗಿ ಈಗ ಬಂದೆ ನೋಡ್ರಿ. ಸೀಮಂತ ಕಾರ್ಯಕ್ರಮಕ್ಕೆ ಹೇಳಿದ್ನಲ್ಲ, ಮಸ್ತ್ ಆಯ್ತು ನೋಡ್ರಿ. ಎಲ್ಲ ಫಂಕ್ಷನ್ ಮಸ್ತ್, ಎಲ್ಲ ಅಡುಗೆನೂ ಮಸ್ತ್ ಮಾಡಿಸಿದ್ರು. ಮತ್ತು ಎಲ್ಲನೂ ಫಂಕ್ಷನು ಭಾರಿ ಆಯಿತು. ಆಮೇಲೆ ಡೆಕೋರೇಷನ್ ಆಯಿತು. ಓವರಾಲ್ ಎಲ್ಲ ಮಸ್ತ್ ಇತ್ತು ನೋಡ್ರಿ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಈಗ ಜಸ್ಟ್ ಬಂದ್ವಿ. ಶಿಲ್ಪ ನಾನು ಕೂಡಿ ಚಿನ್ನೂ ಬಂದ ನೋಡ್ರಿ ಸ್ಕೂಲಿಂದ. ಪಪ್ಪ ಎಲ್ಲ ನಮ್ಮ ಏರಿಯಾ ಒಳಗೆ ಒಂದು ಫಂಕ್ಷನ್ ಐತಂದಮೇಲೆ ನೋಡಲ್ಲ ಡ್ರೆಸ್ ಹಾಕೋತಾನ. ಡ್ರೆಸ್ ಅದು ಹಾಕೋ ನೀವು ಮೊದಲು. ನಮ್ಮ ಏರಿಯಾ ಒಳಗೆ ಒಂದು ಫಂಕ್ಷನ್ ಐತ್ರಿ, ಅಲ್ಲಿಷ್ಟು ಹೋಗ್ಬೇಕಂದ್ರೆ ನಮ್ಮ ಮನೆಯವರು ಚಿನ್ನ ಕೊಡೋಕ್ಕಾರ ನಾವೆಲ್ಲರೂ ಈ ಕಡೆ ಹೋಗಿ ಬಂದಿ ನೋಡ್ರಿ. ಬರೀ ಪಟ್ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು. ಟೈಮ್ ಆಯಿತು, ಹೊಂಟಿ ನೋಡ್ರಿ ಡ್ಯೂಟಿಗೆ. ಬರೀ ಎಷ್ಟು ಅವಸರ ಮಾಡಿದ್ರೆ ಎಷ್ಟು ಇಲ್ದಿ ಅವ್ರು ಲೇಟೇ ಆಗುತ್ತೆ ನೋಡ್ರಿ. ಆ್ಯಕ್ಚುಲಿ ನಾವೇ ಫಸ್ಟ್ ಹೋಗಿದ್ವಿ, ಅಲ್ಲ ಫಂಕ್ಷನ್ ಸ್ಟಾರ್ಟೇ ಆಗಿದ್ದು ನೋಡ್ರಿ. ಹೋಗಿ ಎಷ್ಟು ತನಕ ಕುಂತು ಈಗ ಎಷ್ಟು 1 ಗಂಟೆಗೆ ಸ್ಟಾರ್ಟ್ ಆಯಿತು. ಹಂಗಾಗಿ ಊಟ ಮಾಡ್ಬೇಕಾದ್ರೆ 2:15 ಆಗಿಬಿಡ್ತು. 2:30 ಆಗೈತೆ ನೋಡ್ರಿ. ಹೋಗಿ ಬರ್ರಿ. ಇಲ್ಲಿ ಏರಿಯಾ ಫಂಕ್ಷನ್ಗೆ ಹೋಗೋದು ಆಗಂಗಿಲ್ಲ, ಹೋಗ್ಬೇಕಂತ ಮಾಡಿದೆ. ಬಟ್ ಟೈಮ್ ಒಂದು ಭಾಳ ಆಗೈತಿ. ನಮ್ಮ ಮನೆಯವ್ರು ಹೋಗ್ಕಿನಂದ್ರು ಚಲೋ ಆಯ್ತು ಹೊಂಟೀನಿ ರೀ. ಸಿಜು ಬಾಯ್. ಸಿಜು ಎಲ್ಲೋದ್ಲಿಕ್ಕಿ ಇಲ್ಲಿ ಬಂದಿತ್ತು ನೋಡ್ರಿ. ಸಿಜು ಬಾಯ್. ಸಿಜು ಬಾಯ್ ಬಾಯ್ ಬಾಯ್. ನೋಡ್ರಿ ಡ್ಯೂಟಿ ಸ್ಟಾರ್ಟ್ ಆಯಿತು. ಬಂದು BP ಎಲ್ಲ ಚೆಕ್ ಮಾಡಿದೆ. ಬರೀ ನೆಕ್ಸ್ಟ್ 9 ಗಂಟೆ ಸಿಗ್ತೀನಿ. 7 hours later. ಡ್ಯೂಟಿಯಿಂದ ಬಂದೆ ನೋಡ್ರಿ. ಟೈಮ್ ಮುಗೀತು. 9:15 ಆಯ್ತು ನೋಡ್ರಿ. ಚಿನ್ನು ನೋಡ್ರಿ ಇಲ್ಲ ಮುಡಾಳಕತ್ತಾನ ಶೀಜು ಕರ್ಕೊಂಡು. ಶೀಜು ಶೀಜು ನೋಡ್ರಿ ಹೆಂಗೆ ಕೂತಾಳ ಶೀಜು. ಊಟ ಮಾಡಲಾಗ ಏನು ಮಾಡಲಾಗ? ಊಟ ಯಾಕೆ ಮಾಡ್ಲಾಗಿತ್ತು ಹೋಗು. ಯಾಕೆ ಮಾಡಲಾಗೈತಿ? ಯಾಕೆ ಊಟ ಮಾಡಲಾಗೈತಿ? ಅದು ಬೈದೇನ ಅದಕ್ಕೆ? ಯಾಕೆ ಶೆಟ್ಕೊಂಡೈತಿ? ಪಾಪು ಐತೆ ಅದು? ಯಾರ ಮೇಲೆ ಶೆಟ್ಕೊಂಡೈತಿ? ನೀ ಬೈದಿ ಶೆಟ್ಕೊಂಡದನ ಅದು? ಹೌದಾ ಶೀಜು? ಶೆಟ್ಕೊಂಡಿ ಚಿನ್ನ ಮ್ಯಾಗ? ಹಾಂ ಚಿನ್ನ ಬಾ ಶೆಟ್ಕೊಂಡಿ? ಊಟ ಅದೆಲ್ಲ ಆಯ್ತು ನೋಡ್ರಿ ಎಲ್ಲರದು. ಇನ್ನೇನು ಊಟ ಮಾಡಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇನ್ನೇನು ಮಲ್ಕೊಂಬಿಡ್ತೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ನೋಡ್ರಿ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.